ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಹಿನ್ನೆಲೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿಂಪಡೆಯುವಂತೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಕಾಡ ಕಚೇರಿ ಮುಂದೆ ಪ್ರತಿಭಟನೆಗೆ ಸಿದ್ಧತೆ. ರಾಜ್ಯ ಸರ್ಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸದಂತೆ ಒತ್ತಾಯಿಸಿ ಧರಣಿ. ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ. ನಿನ್ನೆಯಿಂದಲೇ ಪ್ರತಿಭಟನೆಗಳು ಪ್ರಾರಂಭ ಆಗಿತ್ತು. ರೈತರು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾವ ರೈತರು ಕೂಡ ಯಾವುದೇ ಹೋರಾಟಗಳನ್ನು ಮಾಡೋದಿಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ. ಆದರೆ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಅವರು ರಸ್ತೆಗೆ ಇಳಿಯಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡತ್ತೆ. ನೋಡಿ, ಈಗ ಅದೇ ಆಗ್ತಾ ಇರೋದು. ಯಾವಾಗ ನೀರು ಬಿಡಬೇಕು ಅಂತ ಹೇಳಿದ್ರು, ರೈತರು ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಇನ್ನು ಎಲ್ಲಿಂದ ನೀರು ಬಿಡೋದು? ಇದರಿಂದ ಮತ್ತೆ ಸಮಸ್ಯೆ ಆಗತ್ತೆ. ಅಕಸ್ಮಾತ್ ಈ ಸರ್ಕಾರ ಏನಾದರೂ ಮಾತು ಕೇಳಿ ನೀರು ಬಿಡ್ತು ಅಂತಂದರೆ ನಾವೇನು ಮಾಡೋದು? ಜೀವನ ಹೆಂಗೆ ಕಟ್ಕೊಳ್ಳೋದು? ಆತಂಕ. ಆ ಕಾರಣಕ್ಕಾಗಿ ಇದೀಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಮ್ಮೆಲ್ಲ ಕೆರೆಗಳು, ಕಾಲುವೆಗಳು, ಕಟ್ಟೆಗಳು ಸಂಪೂರ್ಣವಾಗಿ ಬರಡಾಗಿವೆ. ಬರದ ಛಾಯೆ ಆವರಿಸಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಅವರು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರುವಂಥದ್ದು ಕರ್ನಾಟಕದ ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇರೋಂಥದ್ದು. ನಮ್ಮ ಕರ್ನಾಟಕದಲ್ಲೂ ನೀರಾವರಿ ಇಲಾಖೆ ಅಂತಿದೆ, ನೀರಾವರಿ ಮಂತ್ರಿಗಳು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಮಂದಟ್ ಮಾಡೋ ಅಂಥದ್ರಲ್ಲಿ ಈ ಒಂದು ಅಧಿಕಾರಿಗಳು ವಿಫಲ ಆಗಿರೋಂಥದ್ದು. ನಮ್ಮ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಗೆ ಈ ಕೂಡಲೇ ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಕೂಡಲೇ CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅರ್ಜಿ ಹಾಕ್ಬೇಕು. ಕರ್ನಾಟಕದಲ್ಲಿ ಈಗಿರೋ ನೀರು ನಮ್ಮ ಕರ್ನಾಟಕದ ಜನಕ್ಕೆ ಕುಡಿಯಕ್ಕೆ ಸಾಕಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡೋ ಅಂತ ಸಂದರ್ಭದಲ್ಲಿ ಇಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಕೊಡುವಂಥದ್ರಲ್ಲಿ ಏನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದೆ, ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡಿಸ್ತೀವಿ. ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಕರೆ ಕೊಡ್ತೀವಿ. ಕರ್ನಾಟಕದ ಕಾವೇರಿ ಕೊಳ್ಳದ ಎಲ್ಲ ರೈತ ಬಾಂಧವರಿಗೆ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಸಂಪೂರ್ಣವಾಗಿ ಮೋಸ ಮಾಡಿರೋಂಥದ್ದು. 188 ತಾಲೂಕುಗಳು ಕರ್ನಾಟಕದಲ್ಲಿ ಬರ ಆಗಿರೋಂಥದ್ದು. ಬೆಳೆಯಕ್ಕಿರ್ಲಿ, ದನ ಕರುಗಳು ಕುಡಿಸಕ್ಕೆ ನೀರಿಲ್ಲಿ ಹೋದಂತ ಪರಿಸ್ಥಿತಿ ಆಗೈತೆ. ಒಂದು ಕಾಳನ್ನು ಕೂಡ ಬೆಳೆಯಕ್ಕೆ ಸಾಧ್ಯ ಆಗಿಲ್ಲ. ನಮ್ಮೆಲ್ಲ ಕೆರೆಗಳು, ಕಾಲುವೆಗಳು, ಕಟ್ಟೆಗಳು ಸಂಪೂರ್ಣವಾಗಿ ಬರಡಾಗಿವೆ. ಬರದ ಛಾಯೆ ಆವರಿಸಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಅವರು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರುವಂಥದ್ದು ಕರ್ನಾಟಕದ ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇರೋಂಥದ್ದು. ನಮ್ಮ ಕರ್ನಾಟಕದಲ್ಲೂ ನೀರಾವರಿ ಇಲಾಖೆ ಅಂತಿದೆ, ನೀರಾವರಿ ಮಂತ್ರಿಗಳು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಮಂದಟ್ ಮಾಡೋ ಅಂಥದ್ರಲ್ಲಿ ಈ ಒಂದು ಅಧಿಕಾರಿಗಳು ವಿಫಲ ಆಗಿರೋಂಥದ್ದು. ನಮ್ಮ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಗೆ ಈ ಕೂಡಲೇ ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಕೂಡಲೇ CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅರ್ಜಿ ಹಾಕ್ಬೇಕು. ಕರ್ನಾಟಕದಲ್ಲಿ ಈಗಿರೋ ನೀರು ನಮ್ಮ ಕರ್ನಾಟಕದ ಜನಕ್ಕೆ ಕುಡಿಯಕ್ಕೆ ಸಾಕಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡೋ ಅಂತ ಸಂದರ್ಭದಲ್ಲಿ ಇಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಕೊಡುವಂಥದ್ರಲ್ಲಿ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಸದ್ಯ ನಿನ್ನೆಯಿಂದ ಹೋರಾಟಗಳು ನಡೀತಾನೆ ಇದೆ. ಹೋರಾಟದ ಸ್ವರೂಪ ಮತ್ತಷ್ಟು ಜಾಸ್ತಿ ಆಗಬಹುದಾದ ಚಾನ್ಸಸ್ ಇದೆ. ರೈತರು ಏನ್ ಹೇಳ್ತಾ ಇದ್ದಾರೆ? ಸದ್ಯ ಹೋರಾಟದ ರೂಪ ಯಾವ ರೀತಿ ಆಗಿದೆ? ಅದೇ ರೀತಿ ಈಗಾಗಲೇ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋ ಒಂದು ಹಿನ್ನೆಲೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಈಗಾಗಲೇ ಬರದ ವಾತಾವರಣ ನಿರ್ಮಾಣವಾಗಿದೆ. ಕುಡಿಲಿಕ್ಕೂ ಕೂಡ ನೀರಿನ ಸಮಸ್ಯೆ ಉಂಟಾಗುವಂತಹ ರೀತಿಯಾದಂತಹ ಒಂದು ಚಿತ್ರಣ ಈಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನೀರು ಬಿಡ್ತಕ್ಕಂಥ ನಿರ್ಧಾರಕ್ಕೆ ಯಾವುದೇ ಕಾರಣಕ್ಕೂ ಮುಂದಾಗಬಾರ್ದು. ಬದಲಿಗೆ ಆ ಒಂದು ಆದೇಶವನ್ನ ಹಿಂಪಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅಂತ ಹೇಳಿ ಮೈಸೂರಿನಲ್ಲೂ ಕೂಡ ರೈತರು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈಗ ಮೈಸೂರಿನ ಕಾಡ ಕಚೇರಿಯ ಬಳಿ ಸೇರಿರ್ತಕ್ಕಂಥ ರೈತರನ್ನ ನಾವು ಗಮನಿಸಬಹುದು. ರೈತರು ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಬಾರ್ದು. ಯಾಕೆಂತ ಹೇಳಿದ್ರೆ ಇರ್ತಕ್ಕಂಥ ಜಲಾಶಯಗಳಲ್ಲಿ ಈಗ ಸಂಪೂರ್ಣವಾಗಿ ಎಲ್ಲಿಯೂ ಕೂಡ ನೀರಿಲ್ಲ. ಜೊತೆಗೆ ಗ್ರಾಮೀಣ ಭಾಗದಲ್ಲಂತೂ ನೀರಿನ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರೈತ ಮುಖಂಡರುಗಳಿದ್ದಾರೆ, ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಒಂದು ವೇಳೆ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಎದುರಾಗ್ತದೆ?
ಕುಡಿಯೋಕ್ಕೆ ನೀರಿಲ್ಲ. ಬೆಂಗಳೂರು, ಮೈಸೂರು, ರಾಮನಗರ, ಚನ್ನಪಟ್ಟಣ, ನಮ್ಮ ಮೈಸೂರು, ಚಾಮರಾಜನಗರ ಕುಡಿಲಿಕ್ಕೆ ನೀರಿಲ್ರಿ. ಇಂಥ ಅವಿವೇಕಿಗಳು ಕರೆಕ್ಟಾಗಿ ಸರಿಯಾಗಿ ಕರಾರುವಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ವರ್ಚುವಲ್ ಮೀಟಿಂಗು ಈ ಡಿ ಕೆ ಶಿವಕುಮಾರ್ಗೆ ತಲೆ ಇದೆಯಾ? ಅರ್ಥ ಮಾಡ್ಕೋಬೇಕಲ್ವಾ? ಮಂತ್ರಿಗಿರಿಗೆ ಅವಿವೇಕಗಳು ನೀವು ಡೆಲ್ಲಿಗೆ ಹೋಗ್ತಿರಲ್ಲಿ ಫ್ಲೈಟ್ ಹತ್ಕೊಂಡು ಈ ರಾಜ್ಯದ ಜನರಿಗೆ, ಈ ಭಾಗದ ಕಾವೇರಿ ಕುಳದ ರೈತರ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಆ ಅವಿವೇಕಗಳಿಗೆ ನಾವು ದುಡ್ಡು ಕೊಡೋ, ಚಂದ ಎತ್ತಿ ಭಿಕ್ಷೆ ಎತ್ಕೊಡೋ, ನಾವೇ ಫ್ಲೈಟ್ ಮಾಡ್ಕೊಳ್ಳಿ ಅಂತ ಅವಿವೇಕಗಳಿಗೆ. ಆ ಅಧಿಕಾರಿಗಳು ವರ್ಚುವಲ್ ಮೀಟಿಂಗ್ ಅಲ್ಲಿ ಏನ್ ಸಭೆಯಲ್ಲಿ ಮಾತಾಡ್ತಾರೆ ಇವರು? ವರ್ಚುವಲ್ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಭೆ ಮಾಡಿಸಿರೋದು ಇವನ ದೌರ್ಬಲ್ಯ. ಈ ವ್ಯಕ್ತಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಕ್ಕಂಥ ಇವನ್ ತಲೆಯಲ್ಲಿದೆ. ವಿಜಯ್ನ ಗುಲಾಮ್ಗಿರಿಯಾಗಿ ನೀರ್ಗಂಟಿ ಕೆಲಸ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್. ನೀನು ಯಾಕೆ ಇಷ್ಟು ಆಕ್ರೋಶವಾಗಿ ಮಾತಾಡ್ತಿದೀವಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ನೀನು ನೀರ್ಗಂಟಿ ಕೆಲಸ ಮಾಡಕ್ಕಿದ್ಯಾ ತಮಿಳುನಾಡಿಗೆ? ಸೋಡಿನ ನೀನು ಆ ಸೋಡಿ ಕೆಲಸ ಮಾಡಿದ್ಯಾ ಇವತ್ತು ನೀನು? ಮೊದಲು ನೀನು ನಿಜವಾಗ್ಲೂ ಕೂಡ ಬಂಗಾರಪ್ಪನವ್ರ ಶಿಷ್ಯನಾಗಿದ್ರಿ. ಬಂಗಾರಪ್ಪನವರು ನನಗೆ ಮಂತ್ರಿ ಕೊಟ್ಟರು, ಜೈಲ್ ಮಂತ್ರಿ ಕೊಟ್ಟರು. ಬಂಗಾರಪ್ಪನವ್ರನ್ನ ನಾನು ಅನುಯಾಯಿ ಅಂತ ಹೇಳೋದಿದ್ರೆ, ಬಂಗಾರಪ್ಪನವರು ದಿಟ್ಟ ನೀರು ತಗೊಂಡು ಅವತ್ತು ನೀರು ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ಬೆಂಕಿ ಬಿದ್ರು ನೀರು ಬಿಟ್ಟಿಲ್ಲ. ಎಸ್.ಎಂ. ಕೃಷ್ಣ ಅವರು ಪಾದಯಾತ್ರೆ ಮಾಡಿದ್ದಾರೆ. ನೀವು ಕರ್ನಾಟಕದಿಂದ ಒಂದು ಹನಿ ನೀರೇನಾದ್ರು ಬಿಡ್ಲಿಕ್ಕೆ ಕೊಟ್ರೆ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಬೆಂಕಿ ಹಚ್ಚ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಿಮ್ಮ ಕುರ್ಚಿ ಕಾಲ್ ಕಿತ್ತು ಹೊರಗಡೆ ಇಡಬೇಕಾಗ್ತದೆ 3ನೇ ಮಾಡಿಯಿಂದ. ಏನು ವಿಜಯ ಕರ್ಕೊಂಡ್ಬಂದು ನೀನು ಮಾತಾಡೋದು? ನೀನು ತಮಿಳುನಾಡಲ್ಲಿ ಅವಿವೇಕಗಳು ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ, ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅಂತೇಳಿ. ಅಂತ ಅವಿವೇಕಿನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಮಾತಾಡೋದು? ಮೊದಲು ಸ್ಪಷ್ಟ ಸಂದೇಶ ಕೊಡಬೇಕು. ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಇವರು ಬಳಸ್ತೇನೆ ಯೋಜನೆಯನ್ನು ಮೇಕೆದಾಟು ಮಾಡ್ತಕ್ಕಂಥದ್ರಲ್ಲಿ ಜೊತೆಗೆ ಕರ್ನಾಟಕದಿಂದ ಒಂದನಿ ನೀರು ಬಿಡ್ತಕ್ಕಂಥದ್ದಿಲ್ಲ. ಕುಡಿಯೋ ನೀರಿಗೆ ಮಾತ್ರ ಇರ್ತಕ್ಕಂಥದ್ದು. ಈ ಕುಡಿಯೋ ನೀರು ಮುಖಾಂತರ ನದಿ ನಮ್ಮ ಇರ್ತಕ್ಕಂಥ ಕಾಲುವೆಗಳ ಮುಖಾಂತರ ಅಂತರ್ಜಲ ವೃದ್ಧಿಗಾಗಿ ಇವತ್ತಿಂದನೇ 3 ಅಲ್ಲ 5,000 ಕ್ಯೂಸೆಕ್ಸ್ ನೀರಿನೀಗ ನಾಲೆಗಳ ಮುಖಾಂತರ ನಮ್ಮ ಕೆರೆಕಟ್ಟೆಗಳು ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು. ಅದನ್ನು ಮಾಡದೆ ನೀವೇನಾದ್ರು ಕದ್ದು ಮುಚ್ಚಿ ರಾಹುಲ್ ಗಾಂಧಿ ಹೇಳ್ದ, ನನಗೆ ವೇಣುಗೋಪಾಲ್ ಹೇಳ್ದ, ತಮಿಳುನಾಡು ವಿಜಯನ ಜೊತೆಯಲ್ಲಿ ನಾವು ಅವನ ಫಾಲೋವರ್ಸ್ ಆಗಬೇಕು, ಅವನ್ನ ವೋಟ್ ತಗೋಬೇಕು, ಅವನ್ನ ನಮ್ಮ ಬೆಂಬಲ ತಗೋಬೇಕು ಅಂತ ಏನಾದ್ರು ನೀವು ಗುಲಾಮ್ಗಿರಿ ಮಾಡಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ಉಳುಗಾಲ ಇಲ್ಲ ಈ ಸರ್ಕಾರಕ್ಕೆ. CWRC ಅವ್ರದ್ದು ಆದೇಶ ಪಾಲನೆ ಮಾಡಬೇಕಾದಂಥ ಸಂದರ್ಭಗಳು ಎದುರಾಗ್ತಾ ಇದೆ ಅಂತ ತಮಗನ್ಸುತ್ತೆ? ಹೌದು. ಈಗ ನಮ್ಮ ರಾಜ್ಯದಲ್ಲೇ ನೀರಿಲ್ಲದೆ ಇರೋದ್ರಿಂದ ಬೇರೆ ಹೊರ ರಾಜ್ಯಕ್ಕೆ ನಾವು ಯಾವ ರೀತಿ ನೀರು ಬಿಡಬೇಕು ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾವು ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರು ಕೊಡಕ್ಕಿಲ್ಲ. ಯಾಕಂತಂದ್ರೆ ನಮಗೆ ಬೆಳೆಯಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ನಾವು ನೀರು ಕೊಟ್ಬಿಟ್ಟು ಏನು ಮಾಡೋದು? ಬೇಕಾದ್ರೆ ರಕ್ತ ಕೇಳಿ ಕೊಟ್ಬಿಡ್ತೀವಿ, ನೀರು ಮಾತ್ರ ಕೊಡಲ್ಲ ನಾವು. ಯಾಕಂದ್ರೆ ಕಟ್ಟೆ, ಕೆರೆ, ನಮ್ಮ ಕೋಳಿ, ಕೊಕ್ಕೆ, ದನ, ಕರಿಗೆ ನೀರಿಲ್ದೇನೆ ಒಸಿ ಹಿಂಸೆ ಪಡ್ತಾ ಇದ್ದೇವೆ ನಾವು. ನಮ್ಮನ್ನು ಕೊಲೆ ಮಾಡಿಬಿಟ್ಟು ಇಲ್ಲ ರಕ್ತ ತಕ ಹೋಗ್ಲಿ, ಕಾವಲಿ ನೀರು ತಗೊಂಡಂಗೆ ನಾವು ಮಾತ್ರ ನೀರು ಕೊಡಲ್ಲ. ನೀರು ಮಾತ್ರ ನಮ್ಮ ಕಟ್ಟೆ, ಕೆರೆ, ನಮ್ಮ ಕೋಳಿ, ನಮ್ಮ ದನ ಕರಿಗೆ ನೀರು ಆಗಲೇಬೇಕು. ನೀರು ಆಗ್ದನೆ ಹೋದ್ರೆ ನಾವು ರಕ್ತ ಬೇಕಾದ್ರೆ ಇಲ್ಲಿ ಕೂದ್ಬಿಟ್ಟು ಹರಿದ್ಬಿಟ್ಟು ನಮ್ಮನ್ನ ತಕ ಹೋಲಿ ಅವರು. ಯಾಕೆಂದ್ರೆ ಹಿಂದೆನೂ ಕೂಡ ಈ ಥರ ನೀರು ಬಿಡಬೇಕಾದಂಥ ಸಂದರ್ಭಗಳು ಬಂದು ಕದ್ದು ಮುಚ್ಚಿ ನೀರು ಬಿಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ರೈತರ ಹೋರಾಟವನ್ನು ಕೂಡ ಧಿಕ್ಕರಿಸಿ ನೀರು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾಕೆಂತ ಹೇಳಿದ್ರೆ ಈಗ ನೀರಿನ ಎಷ್ಟರ ಮಟ್ಟಕ್ಕೆ ಬರ ಇದೆ, ಗ್ರಾಮೀಣ ಭಾಗದಲ್ಲಿ ಈಗ ಹಳ್ಳಿಗಳಲ್ಲೂ ಕೂಡ ಏನು ಬೋರ್ ಮೇಲೆ ಅವಲಂಬಿತವಾಗ ಪರಿಸ್ಥಿತಿ ಬಂದೈತೆ. ಹಂಗಾಗಿ ಆದ್ರೆ ಅವರು ತಿಳ್ಕೊಬೇಕು ತಾನೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲೇ ನೀರಿಲ್ದೇನೆ ಬೇಜಾನು ರಕ್ತ ಹರಿದು ಬೇಕಾದಷ್ಟು ಕಷ್ಟಪಡ್ತಾ ಇದ್ದೀವಿ. ಆದ್ರೆ ನೀವು ಅಲ್ಲಿಗೆ ನೀರು ತಗೊಂಡೋಗ್ಬಿಟ್ರೆ ಕೊಟ್ಬಿಡ್ಬೇಕು ಅಂದ್ಬಿಟ್ಟು ಆದೇಶ ಅದ ಅನ್ಕೊಂಡು ಹೊಂಟೋದ್ರೆ ನಾವು ಏನ್ ಮಾಡೋದು? ನಾವು ಜೀವ ಬಿಟ್ಬಿಡೋದ? ಏನ್ ಮಾಡೋದು ಹೇಳಿ? ಹಂಗಾಗಿದೆ ನಮ್ಮ ಪರಿಸ್ಥಿತಿಗಳು. ಆದ್ರೆ ದನ ಕರುಗಳಿಗೂ ನೀರಿಲ್ವಲ್ಲ, ಕಟ್ಟ ಕೆರೆಯಲ್ಲಿ ನೀರಿಲ್ಲ, ಯಾವ ರೀತಿ ಮಾಡೋದು? ಬಹಳ ಕಷ್ಟ ಆಗ್ಬಿಟ್ಟಿದೆ. ಆದ್ರ ದೆಸೆಯಿಂದ ನೋಡಿ ಇಷ್ಟೊಂದು ಹಿಂಸೆ ಅದ ನಮ್ಗೆ. ಇದು ಮಾಡ್ತಾ ಇದ್ದೀವಿ. ಅವ್ರಿಗೆ ತಿಳುವಳಿಕೆ ಬರಬೇಕು ಅಂತಂದ್ರೆ ಇನ್ನೊಂದು ಸಾರಿ ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದಾದ್ರೆ ನಮ್ಗೆ ನೀರು ಕೊಡಬೇಕು, ನಮ್ಗೆ ಕಟ್ಟ ಕೆರೆ ತುಂಬಬೇಕು. ಆದ್ರ ದೆಸೆಯಿಂದ ನಾವು ಹೋರಾಟ ಇಲ್ಲಿ ಕೊನೆ ತನಕ ಹೋರಾಟ ಮಾಡ್ತೀವಿ. ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ ಸರ್? ಹೋರಾಟದ ಸ್ವರೂಪ ತೀವ್ರಗತಿಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತಲೆ ಕೆಟ್ಬಿಟ್ಟಿದೆ. ಯಾಕೆ? ಕುರ್ಚಿ ಗುದ್ದಾಟ ಮತ್ತೆ ಯಾವುದು ಅಮಲು
ಏನು ಎಂಡದ ಅಮಲು ಅಂತಾರಲ್ಲ ಆ ರೀತಿ ಕುರ್ಚಿ ಗುದ್ದಾಟಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇವ್ರು ಕುರ್ಚಿ ಗುದ್ದಾಟಕ್ಕೋಸ್ಕರವಾಗಿ ತಮಿಳುನಾಡಿಗೆ ಏನು ಇವತ್ತು ನೀರು ಬಿಡಬೇಕು ಅಂತ ಆಜ್ಞೆ ಮಾಡಿದಾರಲ್ಲ, ಕೋರ್ಟ್ ಆದೇಶ ತೆಗೆಯಂಗಿಲ್ಲ. ಇಲ್ಲಿ ಮಾನವೀಯತೆ ದೃಷ್ಟಿ ಮೆರಿಬೇಕು. ಕೋರ್ಟ್ ಆದೇಶ ಮಾಡ್ಕೊಂಡು ಹೋದ್ರೆ ಬಹಳ ತೊಂದರೆ ಆಗುತ್ತೆ. ಕರ್ನಾಟಕದ ಜನಕ್ಕೆ ನೀರಿಲ್ಲ ಕುಡಿಯಕ್ಕೆ. ಇವ್ರು ಯಾರು ತಮಿಳುನಾಡಿಗೆ ನೀರು ಬಿಡಕ್ಕೆ? ನಮ್ಮ ತಾಕತ್ತಿದ್ರೆ ಅಣೆಕಟ್ಟು ಕಟ್ಟಿ ನಿಮ್ಮ ಮುಂದೆ ಮಳೆಯಲ್ಲಿ ಬೇಕಾದ್ರೆ ಬಿಟ್ಕೊಳ್ಳಿ. ಈಗ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ಆಗಿದ್ದಾನೆ ಇವನು? ತಲೆ ಕೆಟ್ಟ ಮುಖ್ಯಮಂತ್ರಿ ಇವನು. ತಲೆ ಕೆಟ್ಟೋಗಿದ್ದಕ್ಕೆ ಇವನ್ಗ ಈ ತರ ಮಾಡ್ತಾ ಇರೋದು. ಇದು ರೈತರ ಮುಖ್ಯವಾದಂತಹ ಹೋರಾಟ ಆಗಿರ್ತಕ್ಕಂಥದ್ದು ನೀತಿ. ಯಾಕೆಂತಂದ್ರೆ ಈಗಾಗಲೇ ಏನು CWRCಯ ಒಂದು ಆದೇಶವನ್ನು ಪಾಲನೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಕುಡಿಲಿಕ್ಕೂ ಕೂಡ ನೀರಿಲ್ಲದೆ ಇರೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಆದೇಶವನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬಾರದು. ಎಲ್ಲ ಪಕ್ಷಗಳು ಈ ವಿಚಾರದಲ್ಲಿ ಒಂದಾಗಿ ನೀರನ್ನು ಬಿಡದಿರೋ ರೀತಿಯಲ್ಲಿ ನಾಲೆಗಳಿಗೆ, ನಮ್ಮ ಭಾಗದ ನಾಲೆಗಳಿಗೆ, ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಿಲ್ವಾದ್ರೆ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ರೈತರು ಕೊಡ್ತಾ ಇರ್ತಾರೆ. ಫೈನ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗೆ.